ನಮಸ್ಕಾರ ರೈತ ಬಂಧುಗಳೇ. ನಮ್ಮ ಮನೆಯಲ್ಲೋ ಅಥವಾ ತೋಟದಲ್ಲೂ ಕಟ್ಟಿಗೆ ಹಾಗೂ ಒಣಗಿದ ಎಲೆಗಳು ಅಥವಾ ಗಿಡಗಳನ್ನು ಸುಟ್ಟ ನಂತರ ಉಳಿಯುವ ಬೂದಿಯನ್ನು ಸಾಮಾನ್ಯವಾಗಿ ನಾವು ಕಸದಂತೆ ಎಸೆದು ಬಿಡ್ತೇವೆ. ಆದರೆ ಅದೇ ಬೂದಿಯಿಂದ ನಾವು ಒಂದು ಶಕ್ತಿಯುತ ನೈಸರ್ಗಿಕ ದ್ರವ ಗೊಬ್ಬರವನ್ನು ತಯಾರಿಸಬಹುದು. ಅದನ್ನೇ ನಾವು ಬೂದಿ ನೀರು ಅಥವಾ ಆಸ್ಟಿ ಎಂದು ಕರಿತೇವೆ. ಈ ಬೂದಿ ನೀರನ್ನು ಕೃಷಿಯಲ್ಲಿ ಬಳಸಿದ್ರೆ ಏನಾಗುತ್ತೆ ಅಂತ ನೋಡುವುದಾದ್ರೆ, ಗಿಡಗಳಿಗೆ ಅಗತ್ಯವಾದ ಪೊಟ್ಯಾಷಿಯಂ ಸಿಗ್ತದೆ. ಹಾಗೆಯೇ ಹೂವು ಬಿಡುವಿಕೆ ಜಾಸ್ತಿ ಆಗುತ್ತೆ, ಫಲಧಾರಣೆ ಅಂದರೆ ಫಸಲು ಕೂಡ ಉತ್ತಮ ಆಗ್ತದೆ. ಅದರ ಜೊತೆ ಗಿಡದ ಒಟ್ಟು ಆರೋಗ್ಯ ಉತ್ತಮವಾಗುವಲ್ಲಿ ಈ ಬೂದಿ ನೀರನ್ನುವಂಥದ್ದು ಸಹಾಯ ಮಾಡ್ತದೆ. ಇದು ಸಂಪೂರ್ಣವಾಗಿ ನೈಸರ್ಗಿಕ ಗೊಬ್ಬರ ಆಗಿರುವುದರಿಂದ ಆರ್ಗ್ಯಾನಿಕ್ ಕೃಷಿಯಲ್ಲಿ ತುಂಬ ಉಪಯುಕ್ತವಾಗಿರುವಂಥ ಒಂದು ಗೊಬ್ಬರ ಅಂತಲೇ ಹೇಳ್ಬೋದು. ಇಂದು ಈ ವಿಡಿಯೋದಲ್ಲಿ ನಾವು ಬೂದಿ ನೀರು ಎಂದ್ರೇನು, ಅದನ್ನು ಹೇಗೆ ತಯಾರಿಸಬೇಕು, ಇನ್ನು ಅಡಿಕೆ ತೋಟದಲ್ಲಿ ಇದನ್ನು ಹೇಗೆ ಬಳಸಬೇಕು, ಇನ್ನು ಬೇರೆ ಯಾವುದೆಲ್ಲ ಬೆಳೆಗಳಿಗೆ ಇದನ್ನು ಉಪಯೋಗಿಸುವುದು ಉತ್ತಮ ಅಂತ ನೋಡುವ. ಹಾಗೆಯೇ ಇದನ್ನು ಬಳಸುವಾಗ ಯಾವೆಲ್ಲ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆನ್ನುವುದರ ಕುರಿತಾದ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಬೂದಿ ನೀರನ್ನು ಯಾವ ರೀತಿ ತಯಾರಿಸುವುದಂತ ನೋಡುವ. ಈ ಬೂದಿ ನೀರನ್ನು ತಯಾರಿಸುವುದು ಬಹು ಕಷ್ಟದ ಕೆಲಸ ಏನಲ್ಲ, ಸುಲಭವಾಗಿ ಮಾಡ್ಬೋದು. ಮೊದಲು ನಮಗೆ ಬೇಕಾಗುವ ವಸ್ತುಗಳೇನೆಂದರೆ, ನಾನಿಲ್ಲಿ ನಿಮಗೆ ಸ್ಯಾಂಪಲ್ಗೆ ಹೇಗೆ ಮಾಡುವುದಂತ ತೋರಿಸಿಕೊಡ್ತೇನೆ. ಒಂದು ಪ್ರಾಯೋಗಿಕವಾಗಿ ಹೇಗೆ ಮಾಡುವುದಂತ ಹೇಳಿಕೊಡುವುದು ನನ್ನ ಉದ್ದೇಶ. ಆದ್ದರಿಂದ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇನೆ. ಒಂದು 100ರಿಂದ 200 ಗ್ರಾಮ್ ಬೂದಿಯನ್ನು ತಗೊಂಡಿದ್ದೇನೆ. ಅದರ ಜೊತೆ 10 ಲೀಟರ್ ಸ್ವಚ್ಛ ನೀರು. ಈ ಸ್ವಚ್ಛ ನೀರಿರಬೇಕು. ಈ ಒಂದು ಏನು ಕೊಳಕಾದ ನೀರು ಯೂಸ್ ಮಾಡುವುದು ಅಷ್ಟು ಉತ್ತಮ ಅಲ್ಲ. ಅದರ ಜೊತೆ ಒಂದು ಬಟ್ಟೆ ಅಥವಾ ಚೀಲ ಬೇಕಾಗ್ತದೆ, ಒಂದು ಬಕೆಟ್, ಇಷ್ಟೇ ಬೇಕಾಗಿರುವಂಥದ್ದು. ಇದನ್ನು ಮಾಡುವ ವಿಧಾನ ನೋಡುವುದಾದ್ರೆ, ಮೊದಲು ಮೇಯ್ನ್ ಆಗಿರೋ ವಿಷಯ ಏನಂದರೆ, ಕಟ್ಟಿಗೆ ಅಥವಾ ಗಿಡಗಳಿಂದ ಬಂದ ಬೂದಿಯನ್ನೇ ತೆಗೆದುಕೊಳ್ಬೇಕು. ಇದು ಬಹುಮುಖ್ಯವಾಗಿರುವಂಥದ್ದು. ಈ ಕಲ್ಲಿದ್ದಲು ಅಥವಾ ಪ್ಲಾಸ್ಟಿಕ್ ಸುಟ್ಟ ಬೂದಿಯನ್ನೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಈ ಬೂದಿಯನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಈ ರೀತಿ ಕಟ್ಟಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ, ಈ ರೀತಿ ಒಂದು ಬಟ್ಟೆಗೆ ಹಾಕಿ ಕಟ್ಟಬೇಕಾಗ್ತದೆ. ಈ ಬಟ್ಟೆಯನ್ನು 10 ಲೀಟರ್ ನೀರಿನ ಬಕೆಟ್ಗೆ ಹಾಕಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಇಷ್ಟು ಪ್ರಮಾಣದ ನೀರನ್ನು ಯೂಸ್ ಮಾಡಿ ಆ ಬೂದಿಯನ್ನು ಈ ಬಕೆಟ್ನಲ್ಲಿ ಹಾಕಿಬಿಡಿ. ಹಾಗೆಯೇ ಅದು ನಿಧಾನವಾಗಿ ಕರಗ್ತಾ ಹೋಗ್ತದೆ. ಆಮೇಲೆ ಅದನ್ನು 2ರಿಂದ 3 ದಿನ ಹಾಗೆಯೇ ಬಿಟ್ಟು ಬಿಡಬೇಕು. ಈ ಸಮಯದಲ್ಲಿ ಏನಾಗ್ತದೆ ಅಂದರೆ, ಈ ಬೂದಿಯಲ್ಲಿರುವ ಪೊಟ್ಯಾಷಿಯಂ ಮತ್ತು ಇತರೆ ಪೋಷಕಾಂಶಗಳು ನಿಧಾನವಾಗಿ ನೀರಿನಲ್ಲಿ ಕರಗ್ತವೆ. 2-3 ದಿನಗಳ ನಂತರ ಆ ನೀರು ಪೋಷಕಾಂಶಗಳಿಂದ ತುಂಬಿದ ಒಂದು ದ್ರವ ಗೊಬ್ಬರವಾಗ್ತದೆ. ಇದನ್ನೇ ನಾವು ಬೂದಿ ನೀರು ಅಥವಾ ಆಸ್ಟಿ ಎಂದು ಕರೆಯುತ್ತೇವೆ. ಇನ್ನು ಈ ಬೂದಿ ನೀರಿನಲ್ಲಿರುವ ಪೋಷಕಾಂಶಗಳು ಯಾವುದೆಲ್ಲ ಅಂತ ನೋಡುವುದಾದ್ರೆ, ಹಲವಾರು ಮುಖ್ಯ ಪೋಷಕಾಂಶಗಳು ಇದರಲ್ಲಿರ್ತದೆ. ಅವುಗಳಲ್ಲಿ ಬಹುಮುಖ್ಯವಾಗಿರುವುದು ಯಾವುದಂದ್ರೆ ಪೊಟ್ಯಾಷಿಯಂ. ನೀವೇನು ರಾಸಾಯನಿಕ ಪೊಟ್ಯಾಷಿಯಂ ಅನ್ನು ಯೂಸ್ ಮಾಡ್ತೀರಾ, ಅದರಲ್ಲಿರುವ ಅಂಶವೇ ಈ ಬೂದಿಯಲ್ಲಿ ಕೂಡ ಇರುವಂಥದ್ದು. ಇದನ್ನು ಬಳಸಿದ್ರೆ ನಿಮಗೆ ಈ ಪೊಟ್ಯಾಷ್ ಯಾಕೆ ಬಳಸ್ತಾರಂತ ನಿಮ್ಗೆಲ್ರಿಗೂ ಗೊತ್ತು. ಈ ಫಸಲನ್ನು ಜಾಸ್ತಿ ಮಾಡಲಿಕ್ಕೆ ಈ ಪೊಟ್ಯಾಷನ್ನು ಬಳಸ್ತಾರೆ. ಈ ಬೂದಿ ನೀರಿನಲ್ಲಿ ಕೂಡ ಇರುವಂಥದ್ದು ಅದೇ. ಹಾಗಾಗಿ ಇದು ಫಸಲು ಜಾಸ್ತಿ ಮಾಡುವಲ್ಲಿ ಬಹುಮುಖ್ಯವಾಗಿ ಕೆಲಸ ಮಾಡುವಂಥದ್ದು. ಇನ್ನು ಇದರಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಬೋರಾನ್ ಮತ್ತು ಕೆಲವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ಈ ಪೋಷಕಾಂಶಗಳು ಗಿಡದ ಬೆಳವಣಿಗೆಗೆ ತುಂಬ ಅಗತ್ಯ. ಇದರಲ್ಲಿಯೇ ವಿಶೇಷವಾಗಿ ಪೊಟ್ಯಾಷಿಯಂ ಪ್ರಮುಖ ಪಾತ್ರ ವಹಿಸ್ತದೆ. ನಿಮಗೆಲ್ಲ ಗೊತ್ತು, ಈ ಪೊಟ್ಯಾಷಿಯಮನ್ನು ಜಾಸ್ತಿಯಾಗಿ ರೈತರು ಅಡಿಕೆ ತೋಟಗಳಲ್ಲಿ ಅಥವಾ ಯಾವುದೇ ಬೆಳೆಗಳಲ್ಲಿ ಯೂಸ್ ಮಾಡೋದು ಮೇಯ್ನ್ ರೀಸನ್ ಏನಂದರೆ, ಫಸಲನ್ನು ಜಾಸ್ತಿ ಮಾಡಲಿಕ್ಕೆ. ಈ ಕೆಲಸವನ್ನೇ ಬೂದಿ ಎನ್ನುವಂಥದ್ದು ಮಾಡುವಂಥದ್ದು. ಇನ್ನು ಇದು ನೀರಿನ ಸಮತೋಲನವನ್ನು ಕೂಡ ಕಾಪಾಡ್ತದೆ. ಇನ್ನು ಎಲೆ ಮತ್ತು ಕಾಂಡವನ್ನು ಬಲಪಡಿಸುವಲ್ಲಿ ಬಹುಮುಖ್ಯವಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಈ ಬೂದಿ ನೀರು ಎನ್ನುವಂಥದ್ದು ಒಂದು ಸಮಗ್ರ ಪೋಷಕಾಂಶಗಳನ್ನು ಹೊಂದಿರುವ ಒಂದು ಗೊಬ್ಬರ ಅಂತಾನೆ ಹೇಳ್ಬೋದು. ಇನ್ನು ಇದನ್ನು ಅಡಿಕೆ ತೋಟದಲ್ಲಿ ಹೇಗೆ ಬಳಸಬೇಕು, ಇದರಿಂದ ಏನು ಮಹತ್ವ ಇದೆ ಅಂತ ನೋಡುವುದಾದ್ರೆ, ಅಡಿಕೆ ಬೆಳೆ ಒಂದು ಪೊಟ್ಯಾಷಿಯಂ ಹೆಚ್ಚು ಬೇಕಾಗುವ ಬೆಳೆ. ಎಲ್ಲ ಗೊತ್ತಿರುವಂತೆ ಅಡಿಕೆಗೂ ಫಸಲ್ ಬರಲಿಕ್ಕೆ ಮೇಯ್ನಾಗಿ ಪೊಟ್ಯಾಷಿಯಂ ಹಾಕ್ತಾರೆ. ರೈತರೆಲ್ಲರೂ ಇದನ್ನೇ ಹಾಕುವಂಥದ್ದು. ಈ ಬೂದಿ ನೀರಿನಲ್ಲಿ ಕೂಡ ಈ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ಇದನ್ನು ಅಡಿಕೆ ಬೆಳೆಗೆ ಬಳಸೋದು ಬಹು ಸೂಕ್ತವಾಗಿರುವಂಥದ್ದು. ಇದೇನು ನ್ಯಾಚುರಲ್ ಆಗಿರೋ ಪೊಟ್ಯಾಷಿಯಮನ್ನು ನಿಮ್ಮ ಗಿಡಗಳಿಗೆ ಕೊಡ್ತದೆ. ಇದೇನು ನಿಮ್ಮ ಕೆಮಿಕಲ್ ಯುಕ್ತ ಪೊಟ್ಯಾಷ್ ಅಲ್ಲ, ಬದಲಾಗಿ ನ್ಯಾಚುರಲ್ ಆಗಿ ನಮ್ಮ ಮನೆಯ ಸುತ್ತಮುತ್ತಲೇ ದೊರೆಯುವಂಥ ಒಂದು ಕಟ್ಟಿಗೆಯನ್ನು ಸುಟ್ಟ ಬೂದಿಯಿಂದ ನಿಮಗೆ ಈ ಪೊಟ್ಯಾಷಿಯಂ ದೊರೆಯುತ್ತದೆ. ಇನ್ನು ಅಡಿಕೆ ತೋಟದಲ್ಲಿ ಪೊಟ್ಯಾಷಿಯಂ ಕೊರತೆ ಇದ್ದರೆ ಏನಾಗುತ್ತೆ ಅಂದರೆ, ಕಾಯಿ ಹಿಡಿತ ಕಡಿಮೆ ಆಗ್ತದೆ, ಗಿಡದ ಬೆಳವಣಿಗೆ ಕೂಡ ನಿಧಾನವಾಗ್ತದೆ. ಇನ್ನು ಕಾಯಿ ಗಾತ್ರ
ನಿಮ್ಮ ಕಾಯಿ ಚಿಕ್ಕ ಚಿಕ್ಕ ಆಗ್ಲಿಕ್ಕೆ ಮೇನ್ ಕಾರಣ ಏನಂದ್ರೆ ಈ ಪೊಟ್ಯಾಷಿಯಂ ಕಡಿಮೆ ಆಗುವಂಥದ್ದು. ಈ ಸಮಯದಲ್ಲೇ ಈ ಬೂದಿ ನೀರು ಬಳಸಿದ್ರೆ ಬಹು ಉತ್ತಮ. ಅಂದ್ರೆ ನಿಮ್ಮ ಗಿಡಗಳು ಏನು ಈಗಾಗಲೇ ಹೂ ಬಿಡ್ತಾ ಇದೆ, ಈ ಸ್ಟೇಜಲ್ಲಿ ಈ ಬೂದಿ ನೀರನ್ನು ಬಳಸುವುದು ಒಂದು ಸೂಕ್ತವಾಗಿರುವ ಒಂದು ಸಮಯ ಅಂತಾನೆ ಹೇಳ್ಬೋದು. ಇದರಿಂದ ಕಾಯಿ ಹಿಡಿತ ಕೂಡ ಜಾಸ್ತಿ ಆಗ್ತದೆ, ಗಿಡದ ಬೆಳವಣಿಗೆ ಉತ್ತಮ ಆಗ್ತದೆ, ನಿಮ್ಮ ಎಲೆಗಳು ಆರೋಗ್ಯಕರವಾಗ್ತದೆ. ಅಂದ್ರೆ ನಿಮ್ಮ ಅಡಿಕೆ ತೋಟಗಳಲ್ಲಿ ಕೆಲವೊಮ್ಮೆ ಈ ಅಡಿಕೆ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗ್ತದೆ ನೋಡಿ, ಅದಕ್ಕೆ ಮೇನ್ ಈ ಪೊಟ್ಯಾಷಿಯಂ ಕೂಡ ಒಂದು ಕಾರಣ. ಅದು ಪೊಟ್ಯಾಷಿಯಂ ಕೊರತೆಯಿಂದ ಕೆಲವೊಮ್ಮೆ ಆ ಗಿಡಗಳು ಆ ಹಳದಿ ಬಣ್ಣಕ್ಕೆ ತಿರುಗ್ತದೆ, ಅಂದ್ರೆ ಆ ಗರಿಗಳು. ಆ ಸಂದರ್ಭದಲ್ಲಿ ಈ ಬೂದಿ ನೀರನ್ನು ಬಳಸಿದ್ರೆ ಉತ್ತಮ ಅಂತ ನನ್ನ ಭಾವನೆ. ಹಾಗಾಗಿ ಅಡಿಕೆ ತೋಟದಲ್ಲಿ ಇದೊಂದು ಉತ್ತಮ ನೈಸರ್ಗಿಕ ಪೊಟ್ಯಾಷಿಯಂ ಗೊಬ್ಬರ. ಹಾಗಾಗಿ ಇದನ್ನ ಅಡಿಕೆ ರೈತರು ತಪ್ಪದೇ ಯೂಸ್ ಮಾಡಿ. ಇನ್ನು ಈ ಬೂದಿ ನೀರನ್ನ ಹೇಗೆ ಬಳಸಬೇಕು ಅಂತ ನೋಡುವುದಾದ್ರೆ ಸ್ನೇಹಿತರೆ, ಇದನ್ನ ಸರಿಯಾಗಿ ಬಳಸೋದು ಕೂಡ ಬಹುಮುಖ್ಯವಾಗಿರುವಂತದ್ದು. ಹಾಗಾಗಿ ಇದನ್ನೊಂದು ಗಮನವಿಟ್ಟು ಕೇಳಿ. ಈ ಬೂದಿ ನೀರನ್ನ ಸಾಮಾನ್ಯವಾಗಿ ವಾರಕ್ಕೆ 1 ಬಾರಿ ಯೂಸ್ ಮಾಡ್ಬೋದು. ನೀವಿನ್ನು ಈ ಗಿಡಗಳು ಹೂ ಬಂದು ಇನ್ನೇನು ಕಾಯಿ ಹಿಡಿಲಿಕ್ಕೆ ಶುರುವಾಗುತ್ತೆ, ಆ ಹಂತದಲ್ಲಿ ಬಳಸಿದ್ರೆ ತುಂಬಾ ಒಳ್ಳೆಯದು. ಹಾಗೇನೆ ಗಿಡದ ಬೇರುಗಳ ಬಳಿ ಇದನ್ನ ಹಾಕ್ಬೋದು, ಅಥವಾ ರೌಂಡ್ ಶೇಪ್ ಅಲ್ಲಿ ಗಿಡದ ಸುತ್ತ ಹಾಕಿದ್ರೆ ತುಂಬಾ ಒಳ್ಳೆಯದು. ಇನ್ನು ಒಂದು ಗಿಡಕ್ಕೆ ಸುಮಾರು 1 ಕಪ್ ಅಥವಾ ಅರ್ಧ ಲೀಟರ್ನಿಂದ 2 ಲೀಟರ್ ವರೆಗೆ ಸಹ ಹಾಕ್ಬೋದು. ನಾನಿಲ್ಲಿ ಅಡಿಕೆ ಗಿಡಗಳ ಬಗ್ಗೆ ಹೇಳ್ತಿದ್ದೇನೆ. ಅಡಿಕೆ ತೋಟದಲ್ಲಿ ಇದನ್ನ ಗಿಡದ ಸುತ್ತಲೂ ಹಾಕಿದ್ರೆ ಒಳ್ಳೆಯದು. ಇದು ಯಾಕಂದ್ರೆ ಪೋಷಕಾಂಶಗಳನ್ನ ಮಣ್ಣಿನ ಮೂಲಕ ಬೇರುಗಳಿಗೆ ತಲುಪಿಸುವಲ್ಲಿ ಸಹಾಯ ಮಾಡುತ್ತೆ. ಅಂದ್ರೆ ಅಡಿಕೆ ಗಿಡಕ್ಕೆ ಒಂದು ಗಿಡಕ್ಕೆ ಅರ್ಧ ಲೀಟರ್ನಿಂದ 1 ಲೀಟರ್, ಅಥವಾ ದೊಡ್ಡ ಗಿಡ ಆದ್ರೆ ನಿಮ್ದೇನು 5-6 ವರ್ಷ 7-8 ವರ್ಷದ ಅಡಿಕೆ ಗಿಡಗಳಾದ್ರೆ 1-2 ಲೀಟರ್ ಬೂದಿ ನೀರನ್ನ ಬಳಸಬಹುದು. ಹಾಗೇನೆ ಇದೇ ರೀತಿ ತೆಂಗಿನ ಮರಗಳಿಗೆ ಸಹ ಹಾಕಿ, ಆದ್ರೆ ಪ್ರಮಾಣವನ್ನ ಜಾಸ್ತಿ ಮಾಡ್ಕೊಳ್ಳಿ. ಅಂದ್ರೆ ಒಂದು ತೆಂಗಿನ ಮರಕ್ಕೆ 4-5 ಲೀಟರ್ ಹಾಕಬೇಕಾಗುತ್ತೆ. ಹೀಗೆ ಗಿಡಗಳಿಗೆ ತ್ವರಿತವಾಗಿ ಪೊಟ್ಯಾಷಿಯಂ ಇದರಿಂದ ದೊರೆಯುತ್ತದೆ. ಅದರ ಜೊತೆನೆ ಇನ್ನು ಇದನ್ನ ಬೇರೆ ಯಾವುದೇ ಕೃಷಿ ಬೆಳೆಗಳಿಗೆ ಕೂಡ ಬಳಸಬಹುದು. ನಿಮ್ಮ ಹೂವಿನ ಗಿಡ ಇರ್ಬೋದು, ಹಣ್ಣಿನ ಗಿಡ, ತರಕಾರಿ ಗಿಡ, ಇದಕ್ಕೆಲ್ಲ ಬಳಸಬಹುದು. ಆದ್ರೆ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅಂದ್ರೆ ಒಂದು ಗಿಡಕ್ಕೆ 100-250 ml ಬಳಸಿದ್ರೆ ಸಾಕಾಗುತ್ತೆ. ಇನ್ನು ಈ ಬೂದಿ ನೀರಿನಿಂದ ಮಣ್ಣಿನ ಆರೋಗ್ಯಕ್ಕೆ ಏನ್ ಲಾಭ ಅಂತ ನೋಡುವುದಾದ್ರೆ, ಈ ಬೂದಿ ನೀರು ಎನ್ನುವಂಥದ್ದು ಮಣ್ಣಿಗೆ ಹಲವಾರು ಲಾಭಗಳನ್ನ ಕೊಡುವಂಥದ್ದು. ಮೊದಲನೇದಾಗಿ ಮಣ್ಣಿನ pH ಸ್ವಲ್ಪ ಹೆಚ್ಚಿಸ್ತದೆ. ಅಂದ್ರೆ ನಿಮ್ಗೆ pH ಅಂದ್ರೆ ಗೊತ್ತಿರ್ಬೋದು, ಈ ಆಸಿಡಿಕ್ ಮಣ್ಣೆ ಆಸಿಡಿಕ್ ಎಷ್ಟಿದೆ ಅಂತ ನೋಡ್ಲಿಕ್ಕೆ ಈ pH ಬ್ಯಾಲೆನ್ಸ್ ಎನ್ನುವಂಥದ್ದು ಬಹುಮುಖ್ಯವಾಗಿರುವಂಥದ್ದು. ಈ ಬೂದಿ ನೀರು ಇದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಈ pH ಬ್ಯಾಲೆನ್ಸ್ ಎಲ್ಲ ಬೆಳೆಗಳಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದರಿಂದನೇ ಮಣ್ಣಿನ ಆರೋಗ್ಯ ಎನ್ನುವಂಥದ್ದು ನಿರ್ಧರಿಸುವಂಥದ್ದು. ಈ ಬೂದಿ ನೀರು ಈ ಮಣ್ಣಿನ ಆರೋಗ್ಯವನ್ನ ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತೆ. ಇನ್ನು ಮಣ್ಣಿನಲ್ಲಿ ಕೆಲವು ಫಂಗಸ್ ಬೆಳವಣಿಗೆ ಕೂಡ ಆಗ್ತದೆ ಕೆಲವೊಮ್ಮೆ, ಈ ಬೇರು ಕೊಳೆ ರೋಗ ಇರ್ಬೋದು, ಹಾಗಿದ್ದೆಲ್ಲ ಬರುವಾಗ ಇದನ್ನ ಕೂಡ ಈ ಬೂದಿ ನೀರು ಕಡಿಮೆ ಮಾಡುತ್ತೆ. ಹಾಗಾಗಿ ಮಣ್ಣಿನ ಆರೋಗ್ಯ ಸುಧಾರಿಸುವಲ್ಲಿ ಬಹುಮುಖ್ಯವಾಗಿ ಹೆಲ್ಪ್ ಮಾಡುವ ಒಂದು ಗೊಬ್ಬರ ಅಂತಾನೆ ಹೇಳ್ಬೋದು. ಹಾಗೇನೆ ಇದು ಮಣ್ಣಿಗೆ ಒಳ್ಳೆಯದು ಕೂಡ. ಯಾಕಂದ್ರೆ ನೀವು ಒಂದ್ಸಲ ಯೋಚನೆ ಮಾಡಿ ನೋಡಿ, ಈ ಕೆಮಿಕಲ್ ಗೊಬ್ಬರಕ್ಕಿಂತ ಈ ಸಾವಯವ ಗೊಬ್ಬರಗಳನ್ನೇ ಉಪಯೋಗಿಸುವುದು ಉತ್ತಮ. ಯಾಕಂದ್ರೆ ನಿಮ್ಗೆ ಎರೆಹುಳುಗಳ ಬಗ್ಗೆ ಗೊತ್ತಿರ್ಬೋದು. ಎರೆಹುಳುಗಳು ಕೆಮಿಕಲ್ ಗೊಬ್ಬರಕ್ಕೆ ಸಾಯ್ತವೆ ಅವು. ಅದೇ ನೀವು ರಾಸಾಯನಿಕ ಗೊಬ್ಬರವಲ್ಲದ ಈ ಸಾವಯವ ಗೊಬ್ಬರ ಇರ್ಬೋದು, ಈ ಬೂದಿ, ಸುಡುಮಣ್ಣು, ಸುಣ್ಣ ಇವನ್ನೆಲ್ಲ ಬಳಸಿದ್ರೆ ಮಣ್ಣಿಗೆ ಒಳ್ಳೆಯದು. ಹಾಗೆ ಈ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳಿಗೆ ಕೂಡ ಇದು ಒಳ್ಳೆಯದು. ಬಳಸುವಾಗ ಒಂದು ಎಚ್ಚರಿಕೆಯನ್ನ ವಹಿಸುವಂಥದ್ದು ಕೂಡ ಅಗತ್ಯ. ಏನಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಹಾಕಬಾರ್ದು. ಮಿತವಾಗಿ ನಾನು ಹೇಳಿದಷ್ಟು ಹಾಕಿದ್ರೆ ತುಂಬಾ ಒಳ್ಳೆಯದು. ಹೆಚ್ಚು ಹಾಕಿದ್ರೆ ಮಣ್ಣಿನ pH ತುಂಬಾ ಹೆಚ್ಚಾಗ್ಬೋದು. ಇದರಿಂದ ಮಣ್ಣು ಹಾಳಾಗುವ ಸಾಧ್ಯತೆ ಕೂಡ ಇರ್ತದೆ. ಏನಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ಅತಿಯಾದ್ರೆ ಅಮೃತ ಕೂಡ ವಿಷಾನೇ. ಹಾಗಾಗಿ ಈ ಬೂದಿ ನೀರನ್ನ ಕೂಡ ಜಾಸ್ತಿಯಾಗಿ ಬಳಸ್ಲಿಕ್ಕೆ ಹೋಗ್ಬೇಡಿ, ನಾನು ಹೇಳಿದ ಪ್ರಮಾಣದಲ್ಲೇ ಬಳಸಿ. ಹಾಗಾದ್ರೆ ರೈತ ಬಂಧುಗಳೇ, ನಾವು ಕಸದಂತೆ ತಳ್ಳಿಬಿಡುವ ಬೂದಿ ಒಂದು ಅಮೂಲ್ಯವಾದ ನೈಸರ್ಗಿಕ ಸಂಪತ್ತು. ಅದನ್ನು ಸರಿಯಾಗಿ ಬಳಸಿದ್ರೆ ಗಿಡಗಳಿಗೆ ಅಗತ್ಯವಾದ ಪೊಟ್ಯಾಷಿಯಂ ಎನ್ನುವಂಥದ್ದು ಸಿಗ್ತದೆ. ಅದರ ಜೊತೆ ಬೆಳೆಗಳ ಬೆಳವಣಿಗೆ ಎನ್ನುವಂಥದ್ದು ಕೂಡ ಉತ್ತಮವಾಗ್ತದೆ. ಫಸಲು, ಇದರಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರೋದ್ರಿಂದ ಫಸಲು ಕೂಡ ಹೆಚ್ಚಿಸ್ತದೆ. ಮೀನಾಗಿ ಕೃಷಿಯ ಖರ್ಚು ಕೂಡ ಕಡಿಮೆ ಆಗ್ತದೆ. ಇದು ಸಾವಯವಾಗಿ ಈಸಿಯಾಗಿ ದೊರೆಯುವುದರಿಂದ ನಿಮ್ಮ ಕೃಷಿಯಲ್ಲಿ ಜಾಸ್ತಿಯಾಗಿ ಈ ಕೆಮಿಕಲ್ ಮೇಲೆ ಅವಲಂಬಿತವಾಗುವುದು ಕಡಿಮೆ ಆಗ್ತದೆ. ಅದ್ರ ಜೊತೆ ಖರ್ಚು ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಆದಷ್ಟು ಸಾಧ್ಯವಾದಷ್ಟು ನೈಸರ್ಗಿಕ ಗೊಬ್ಬರಗಳನ್ನೇ ಬಳಸೋಣ, ಆರೋಗ್ಯಕರ ಕೃಷಿಯನ್ನೇ ಮಾಡೋಣ. ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ,
ಹಾಗೆಯೇ ನನ್ನ ಚಾನಲ್ ಇನ್ನು ಯಾರು ಫಾಲೋ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.